ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ರಾಜ್ಯೋತ್ಸವದ ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು. ಬನ್ನಿ ಕೇಳಿ, ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಡೆಯುತ್ತಿರತಕ್ಕಂತಹ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ. ಒಬ್ಬ ಬರಹಗಾರ ಹಾಗೂ ಸಾಮಾನ್ಯ ಬರಹಗಾರ ಎಂದರೆ ಶ್ರೇಷ್ಠ ಬರಹಗಾರ ಹಾಗೂ ಸಾಮಾನ್ಯ ಬರಹಗಾರ ಇವರಿಬ್ಬರ ನಡುವಿನ ವ್ಯತ್ಯಾಸವಿಷ್ಟೆ. ಶ್ರೇಷ್ಠ ಬರಹಗಾರ ತನ್ನ ಬಗ್ಗೆ ಆಲೋಚಿಸುತ್ತಾನೆ. ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಸ್ನೇಹಿತರೆ, ಈ ನುಡಿಮುತ್ತನ್ನು ನೋಡಿದಾಗ ನಮಗನಿಸೋದಿಷ್ಟೆ, ನಾವೆಲ್ಲರೂ ಕೂಡ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಥವಾ ಏನಾದರೂ ಒಂದಷ್ಟು ಪಡ್ಕೋಬೇಕು ಅಂದರೆ ನಾವು ಮೊಟ್ಟ ಮೊದಲನೇದಾಗಿ ಮಾಡಬೇಕಾದಿಷ್ಟೇ, ನಾನು ಶ್ರೇಷ್ಠ ನೀವನು ಕನಿಷ್ಠ ಅಂತಕ್ಕಂತಹ ಒಂದು ಮನೋಭಾವನೆಯನ್ನು ನಾವೆಲ್ಲ ಬಿಡಬೇಕಾಗಿದೆ. ಇವತ್ತು ಸಮಾಜ ಎಷ್ಟರ ಮಟ್ಟಿಗೆ ನಮ್ಮನ್ನು ಗುರುತಿಸ್ತಾ ಇದೆ, ನಮ್ಮ ಬರವಣಿಗೆಗಳು ಹೇಗಿವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಶ್ರೇಷ್ಠ ಬರಹಗಾರರೇನಿರ್ತಾರೆ ಅವರು ತಮ್ಮ ವಿರುದ್ಧ ಯೋಚನೆ ಮಾಡಬೇಕು. ಅಂದರೆ ಅವರು ಹೇಗೆ ಯೋಚನೆ ಮಾಡ್ತಾರೆ ಅಂದರೆ, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತಕ್ಕಂತಹ ಯೋಚನೆಯಲ್ಲಿರ್ತಾರೆ. ಇನ್ನು ಸಾಮಾನ್ಯ ಬರಹಗಾರರು ಅವರಿಗೆ ತಿಳಿದದ್ದನ್ನು ಬರೀತಾರೆ, ಆದರೆ ಅವರಿಗೆ ಅವಮಾನ ಅಂತಕ್ಕಂಥದ್ದು ಬಹಳನೇ ಆಗುತ್ತೆ. ಆದರೆ ಹೇಳೋದು ಒಂದು ಮಾತಲ್ಲಿ ಹೇಳೋದಾದರೆ, ಅವರು ಈ ಶ್ರೇಷ್ಠ ಬರಹಗಾರರೇನಿರ್ತಾರೆ ಅವರು ಹೇಳ್ತಕ್ಕಂತಹ ವಿಷಯಗಳನ್ನು ಸುತ್ತಿ ಬಳಸಿ ಹೇಳ್ತಾರೆ. ಆದರೆ ಸಾಮಾನ್ಯ ಬರಹಗಾರರೇನಿರ್ತಾರೆ ಅವರು ನೇರವಾಗಿ ಒಂದು ವಿಷಯವನ್ನು ಹೇಳ್ತಾರೆ. ಆ ವಿಷಯಗಳು ಎಷ್ಟರ ಮಟ್ಟಿಗೆ ಜನರಿಗೆ ತಲುಪ್ತಾ ಇದೆ ಅನ್ನೋದರಲ್ಲಿ ಇವರಿಬ್ಬರು ಕೂಡ ಅತ್ಯುತ್ತಮವಾದಂತಹ ಒಂದು ಮನೋಹರವಾದ ಒಂದು ಸನ್ನಿವೇಶವನ್ನು ಸೃಷ್ಟಿಸ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತೇವೆ. ಸ್ನೇಹಿತರೆ, ಈ ಒಂದು ನುಡಿಮುತ್ತನ್ನು ನೋಡಿದಾಗ ಅನಿಸೋದಿಷ್ಟೆ, ಬರಹಗಾರರಲ್ಲಿ ಶ್ರೇಷ್ಠ ಕನಿಷ್ಠ ಅಂತಕ್ಕಂತಹ ಒಂದು ರೂಪಗಳನ್ನು ಮಾಡದೆ ಎಲ್ಲರೂ ಒಂದೇ ಅಂತಕ್ಕಂತಹ ಮನೋಭಾವನೆಯನ್ನು ಸೃಷ್ಟಿಸಿಕೊಂಡಾಗ ಮಾತ್ರ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಬೆಳೆಯೋದಕ್ಕೆ ಸಾಧ್ಯ. ನಿಮ್ಮ ಬರಹಗಳು ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡದ ರೀತಿಯಲ್ಲಿರಲಿ ಅಂತಕ್ಕಂತಹ ಭಾವನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.